ಈಗ ಓಕೆ, ನಮಸ್ಕಾರ. ಮತ್ತೆ ಭಾಗ 3ನ ಮುಂದುವರಿಸ್ತಾ ಇದ್ದೀನಿ. ಕೊಡು ಬೇಗ ದಿವ್ಯಮತಿ ಹೇಳಿ. ಈಗ ಕಲಾವಿದ್ರು ಹಾಡುವಂತಾದ್ರಿ ದಾಸ ಸಾಹಿತ್ಯ ಅಂದ್ರೆ ನಿಜಗುಂಡ್ರದ್ದಂತೂ ಬಹಳ ದೂರ ಉಳಿಲ್ಲ. ಅದನ್ನ ಮತ್ತೆ ನೋಡುನು ಯಾವಾಗರೆ. ಈಗ ದಾಸ ಸಾಹಿತ್ಯ ಕೊಡು ಬೇಗ ದಿವ್ಯಮತಿ ಸರಸ್ವತಿ. ಮುಂದದ್ರ ಅನುಪಲ್ಲವಿ ಏನೈತಿ ಅಂದ್ರ ಮೃಡ ಹರಿ ಹಯ ಮುಖ ರೊಡೆಯಳೆ ಅಂತ ಒಂದಿಷ್ಟು ಅನುಭವಿಗಳು ಹೇಳ್ತಾರೆ. ಈಗ ಕೆಲವೊಂದು ಜನ ಹಾಡೋರು ಅದನ್ನ ಏನ್ ಮಾಡಿಬಿಡ್ತಾರಂದ್ರ ಮೃಡ ಹರಿ ಹಯ ಮುಖ ರೊಡೆಯಳು ರೊಡೆಯೋಳು ಒಡೆಯೋಳು ಹಿಂಗೆ ಏನೇನು ಅಪಭ್ರಂಶ ಆಗಬಾರ್ದು ಶಬ್ದ. ಒಡೆಯಳೆ ಅಂದ್ರು ಒಂದನ, ಒಡೆಯಳು ಅಂದ್ರು ಒಂದ ತಪ್ಪಲ್ಲ. ಆದ್ರ ರೊಡೆಯಳು ಅನ್ನುವಾಗ ಸ್ವಲ್ಪ ಹಿಂಗ ಮುಂದೆ ಅದಕ್ಕೆ ನೇರವಾಗಿ ಏನಾಗ್ಬೇಕಂದ್ರೆ ಮೃಢ ಹರಿ ಹಯ ಮುಖ ರೊಡೆಯಳೆ ನಿನ್ನಯ ಅಡಿಗಳಿಗೆರಗುವೆ ಅಮ್ಮ ಬ್ರಹ್ಮಣ ರಾಣಿ. ಮತ್ತು ಒಂದಿಷ್ಟು ವ್ಯಾಕರಣ ಇರ್ತೈತಿ. ಬ್ರಹ್ಮಣ ರಾಣಿ ಬ್ರಹ್ಮಣ ರಾಣಿ ಇಷ್ಟ ವ್ಯತ್ಯಾಸ ಐತಿ ಅದಕ್ಕೆ. ಬ್ರಹ್ಮ ಮತ್ತು ಆ ಕಡೆ ಭಾಳ ಅಷ್ಟು ಇದು ಮಾಡಂಗಿಲ್ಲ. ಬ್ರಹ್ಮಣ ವಿಷ್ಣು ವಿಷ್ಣು ಅಂತೀವ ವಿಷ್ಣು ಅಲ್ಲ ಸ್ವಲ್ಪ ಶಬ್ದಾರ್ಥಗಳು ಅವರು ಅನ್ನುವಾಗ ಸ್ವಲ್ಪ ವ್ಯಾಕರಣ ಸರಿಯಾಗಿ ಅನ್ನೋದ್ರಿಂದ ಸ್ವಲ್ಪ ಒಳ್ಳೇದಾಕೈತಿ, ಅವ್ರಿಗೂ ಒಂದಿಷ್ಟು ತಿಳಿತೈತಿ ಅನ್ನೋದು ಒಂದು ವಿಚಾರ. ಸಮಯ ಅಭಾವ ಅಂತಕ್ಕಂಥ ವಿಚಾರ ಬಂದಾಗ ನಾನು ಹೇಳ್ತೀನಿ. ಮೊನ್ನೆ ಒಂದು ಗದಗ ಜಿಲ್ಲಾ ವಿಠಲಾಪುರಕ್ಕೆ ಹೋದಾಗ ಈಗ ಇವ್ರು ಏನಂತಾರೆ ಕಮಿಟಿಯವರು, ಬರ್ರಿ ಹೆಸರು ಬರ್ರಿ ಹೆಸರು ಕೊಡ್ಬರ್ರಿ ಅಂತ. ಈಗ ಇದು ಕಡೆ ಚಾನ್ಸು ಈ ಥರ ಎಲ್ಲ ಹೇಳ್ಕೊತ ಹೋಗ್ತಾರೆ. ವಿಠಲಾಪುರದಲ್ಲಿ ನನಗೊಂದು ಇಷ್ಟ ಆಗಿದ್ದಂಥದ್ದು ಏನಪ್ಪ ಅಂತಂದ್ರೆ 8 ಗಂಟೆ ಒಳಗೆ 9 ಗಂಟೆ ಒಳಗೆ ಹೆಸರು ಕೊಟ್ಟರೆ ಪ್ರವೇಶ ಫೀ 300 ರೂಪಾಯಿ. 9 ಗಂಟೆ ನಂತರ ಬರ್ತಕ್ಕಂಥವ್ರಿಗೆ 10 ಗಂಟೆ ಒಳಗಡೆ ಹೆಸರು ಕೊಟ್ಟರೆ 800 ರೂಪಾಯಿ. 10 ಗಂಟೆ ನಂತರ ಹೆಸರು ಕೊಡ್ತಕ್ಕಂಥವ್ರಿಗೆ 1000 ರೂಪಾಯಿ ಪ್ರವೇಶ ಫೀ. ಹಿಂಗತಿ ಅವ್ರು ಇಟ್ಟಿದ್ರು. ಇದು ಒಂದು ರೀತಿಯಿಂದ ಒಳ್ಳೆಯದು ಅಂತ ನನಗೆ ಅನ್ಸಕತ್ತೆ. ಯಾಕಂದ್ರೆ ಹೆಸರು ಕೊಡೋಕೆ ಬರಲ್ಲ, 24 ಸಾರಿ ಕರಿಬೇಕು. ಇದು ಒಂದನೇದ್ದು. ಇದನ್ನು ಈ ನಿಯಮ ಸರಿ ಐತೆ ಅನ್ಸತ್ತ ತಪ್ಪೈತೆ ಅನ್ಸತ್ತ ನಿಮಗೆ? ಅಷ್ಟೇನು ಸಮಂಜಸ ಅಲ್ರಿ. ಯಾಕಲ್ಲ ಅಂತಂದ್ರೆ ನಾವು ಬೇಕಾದಾಗ ಹೋಗಿ 200 ಹೆಚ್ಚು ತುಂಬಿ ಮಾಡಬಹುದು ಅಂತಕ್ಕಂಥದ್ದು ಅವರಲ್ಲಿ ಇರಬಾರ್ದು. ಅವರೊಂದು ಕಮಿಟಿ ಅವ್ರು ಏನೊಂದು ಸಮಯ ಕೊಟ್ಟಿರ್ತಾರೋ ಆ ಸಮಯಕ್ಕೆ ಬರ್ಸ್ಬೇಕು. ಅಲ್ರಿ ನಾವು ಲೇಟ್ ಮಾಡಿ ಬಂದ್ರು ನಾವ ಮೇಳದವ್ರು ಇರೋರು, ದೌಡು ಬಂದ್ರು ನಾವೇ ಇರೋರು. ಕೊಡಬೇಕಾಗಿರ್ತಕ್ಕಂಥ ಬಹುಮಾನ ಅವ್ರಿಗೊಂದಿಟ ಪ್ರಶಸ್ತಿ ಪತ್ರ ಕೊಡ್ತಿರ್ತಾರ. ಒಂದು ಎರಡನೇದ್ದು ಈ ಪ್ರತಿಷ್ಠೆಗಾಗಿ ಮಾಡಾಕೈತಾರಲ್ಲ ಇದು ಸರಿ ಅನಿಸೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಎಂದೂ ಆಗಬಾರ್ದು. ಇದು ಏನೈತಿಪ್ಪ ಅಂದ್ರೆ ಜೀವ ಪರಮರ ಐಕ್ಯತ್ವವಾಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಈ ಒಂದು ಸದುದ್ದೇಶದಿಂದ ಮನುಷ್ಯ ತನ್ನ ಸ್ವರೂಪ ಮಾಡಿಕೊಳ್ಳಿ, ಮೃಗ ಆಗಬಾರ್ದು. ಇದಕ್ಕಾಗಿ ಶಾಸ್ತ್ರಗಳು, ವೇದಾಂತ, ಭಜನ, ಕೆಲವೊಂದು ನೀತಿ ವಚನಗಳು ಏನದಾವು ಹಿಂದಿನಿಂದ ನಾವು ಪಾಪ ನಿನ್ನೆಲ್ಲ ಮಣ್ಣವರು ಬಸವಣ್ಣವರು ಇದರಿಂದನಿಂದ ಅದಕ್ಕಿಂತ ಪೂರ್ವದಲ್ಲಿಂದ ಇದು ಬಂದದ. ಇದ್ರ ಬಗ್ಗೆ ಏನು ಭಾಳ ನಾನು ಅವರಷ್ಟು ದೊಡ್ಡವ್ರು ನಾವಲ್ಲ. ಅವರು ಮಾಡಿದ್ದನ್ನು ಒಂದು ಶಬ್ದ ನಮಗೆ ತಿಳಿಯಕ್ಕಾಗೋಲ್ತಂದ್ರೆ ಪುಣ್ಯಾತ್ಮರು ಅವ್ರ ಉಪಕಾರ ಸ್ಮರಣೆ ನಾವು ಮಾಡಲೇಬೇಕು. ಭಜನೆ ಅಂತಂದ್ರೆ ಮೊದಲನೇದಾಗಿ ಭಕ್ತಿ, ಮೋಕ್ಷ, ಮುಕ್ತಿ ಮಾರ್ಗದ ಕಡೆ ನಾವು ಹೋಗ್ಬೇಕು ವಿನಃ ಅದು ನಮಗೊಂದು ವ್ಯಾಪಾರೀಕರಣ ಅಲ್ಲ. ಭಜನೆ ನಮ್ಮನ್ನ ಸ್ವವೈಭವೀಕರಣ ಅಲ್ಲ. ಅದಕ್ಕೊಂದು ಅನುಭವಿಗಳು ಭಾಳ ಚಂದ ಹೇಳ್ತಾರೆ. ಭಜನಾ ಅಂದ್ರೆ ಏನಂದ್ರೆ ಭವಕ್ಕೆ ಬಂದ ಮೇಲೆ ಅಂದ್ರೆ ಜನನ ಮರಣ ರಹಿತನಾಗಿ, ನಾ ಅಂದ್ರೆ ನಾನು ಪರಮಾತ್ಮನ ಸ್ವರೂಪನಿದ್ದೇನೆ ಅಂತಕ್ಕಂಥ ತಿಳಿದಕ್ಕಾಗಿ ಭಜನ. 3 ಅಕ್ಷರ ಗೊತ್ತಾಗ್ಲ ಅವ್ರು ಹೇಳ್ತಾರ ಅಷ್ಟೇ ಸತ್ಯತ. ಮತ್ತೊಂದು ಇದ್ರೊಳಗೆ 2 ಮಾಡ್ತಾ ಇಲ್ಲ. ಮೊದಲನೇದಾಗಿ ನಾವು ತಿಳಿಬೇಕು. ಮೊದಲನೇದಾಗಿ ನಾವು ಭಜನೆ ಅಂತ ಮಾಡೋಣ. ಅದು ಬಹುಮಾನ ಬೇರೆ, ಮುಂದಿದ್ದು ವೈಭವ ಪ್ರತಿಷ್ಠೆ ಬೇಡ. ನಾವು ಪರಮಾತ್ಮನ ಕೊಂಡಾಡೋದಕ್ಕೆ ನಾವು ಏನೇನೇ ಪದ್ಯಗಳನ್ನ ಹಾಡುವಲ್ಲಿ ತಪ್ಪಿಲ್ಲ, ಎಲ್ಲವೂ ಅವನಿಂದ ಐತಿ. ಅದಕ್ಕೆ ಮೊದಲು ಸರ್ವಜ್ಞ ಹೇಳ್ರಿ ಅವರು, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದೂ ಬೆಲೆ ಇಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಸಾಹಿತ್ಯ ಸ್ವಲ್ಪ ಸಂಗೀತ ಇರ್ಬೋದು, ಎಲ್ಲ ಒಂದು ಅವರು ಪೂರ್ವ ಜನ್ಮದ ಸುಕೃತ ಪುಣ್ಯದಿಂದ
ಬರ್ತಿರ್ತೈತಿ. ಒಬ್ರು ಅದ್ರಾಗ ಒಂದು ಸ್ವಲ್ಪ ಯಾವುದೋ ಒಂದು ಅನಂತ ಜನ್ಮದ ಪುಣ್ಯದ ಫಲದಿಂದ ದೊಡ್ಡ ದೊಡ್ಡ ಕಲಾವಿದರಾಗ್ಯಾರು. ಅವರು ಎಂಥವ್ರು ಏನು ಅವ್ರನ್ನೆಲ್ಲ ಸಾಹಿತಿಗಳಿರ್ಬೋದು. ನಾವು ನೋಡ್ರಿ, ನಾನು ನನ್ನ ವೈಯಕ್ತಿಕ ನಾನು ಸಾಹಿತ್ಯಾಭಿಮಾನಿ, ಸಾಹಿತ್ಯಾಸಕ್ತ, ಆದ್ರೆ ನಾ ಸಾಹಿತಿ ಅಲ್ಲ. ಸಾಹಿತಿ ಅಲ್ಲ ಅಲ್ಲ ಯಾಕಂದ್ರೆ ಭಾಳ ದೊಡ್ಡದೈತೆ, ಭಾಳ ದೊಡ್ಡದೈತೆ. ಸಂಗೀತವೂ ಭಾಳ ದೊಡ್ಡದೈತೆ, ಸಾಹಿತ್ಯ ಭಾಳ ದೊಡ್ಡ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಆಗ್ರಹ ಪಡಿಸ್ತಕ್ಕಂಥದ್ದು ಏನೈತಪ್ಪ ಅಂದ್ರೆ, ರಿಸಲ್ಟನ್ನು ನೇರವಾಗಿ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಾರಂತ ಹೇಳ್ರಿ, ಅದನ್ನು ಲಿಸ್ಟ್ ಹಚ್ಚಿರಿ. ಹೌದಾ? ಕಲಾವಿದರು ತರ್ತಕ್ಕಂಥ ಜೆರಾಕ್ಸ್ ಪ್ರತಿನ ತೊಗೊಳ್ರಿ. ಅಲ್ಲಿ ಇರ್ತಕ್ಕಂಥದ್ದನ್ನು ತಿದ್ದುಪಡಿ ಮಾಡಿದ್ರೆ ಅದ್ರ ಮೇಲೆನ ಬರೆದು ಕೊಡಬಹುದು. ಇದನ್ನೊಂದು ಪರಿಗಣಿಸ್ರಿ. ಇದನ್ನ ವೇದಿಕೆ ಮೇಲೆ ಎಲ್ಲರಿಗೂ ಅವ್ರು ಏನೇ ತಪ್ಪು ಮಾಡಿದ್ರು ಹೇಳ್ರಿ. ಆ ಒಂದು ತಪ್ಪು ಮತ್ತೊಂದು ವೇದಿಕೆನಲ್ಲಿ ಆಗದೆ ಇರೋ ರೀತಿಯಲ್ಲಿ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಗತ್ತೆ ಅಂತಕ್ಕಂಥದ್ದು ನಮ್ಮದು. ಭಾಳ 100ಕ್ಕೆ 100 ಸರಿ ಐತ್ರಿ. ಆದ್ರೆ ನಾನು ಭಾಳ ಕಡೆ ಹೋದಾಗ ಇವೆಲ್ಲ ಅವ್ರಿಗೊಂದು ಒಂಥರ ಬೇರೆ ಬೇರೆ ಇರ್ತೈತಿ. ನಾ ಭಾಳಷ್ಟು ಈಗ ಹೇಳಕ್ ಹೋಗುದಿಲ್ಲ, ಮತ್ತೊಮ್ಮೆ ಹೇಳ್ತೀನಿ. ಮತ್ತು ಅವಾಗ್ರೆ ನಾವು ನೀವು ಭೇಟಿ ಆದಾಗ ಕೊಡೋನು, ಅದು ಮುಂದಿಂದ ನಾವು ಹೇಳಕ್ ಬರ್ತೈತ್ರಿ. ಅದಕ್ಕಾಗಿ ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಏನಂದ್ರೆ, ನಿಜಗುಣರ ಸಾಹಿತ್ಯ ಬಗ್ಗೆ ಭಾಳ ಒಂದು ಭಕ್ತಿಯಿಂದ ಬಲ್ಲವರಿಂದ ಕಲಿತ್ರ ಮಾತ್ರ ಬರ್ತದೆ. ಇಲ್ರು ಎಲ್ಲ ತಪ್ಪು ಹಾಡ್ತಾರೋ, ಅವ್ರಿಗೆ ಗೊತ್ತಿರುವುದಿಲ್ಲ, ಅದ್ರ ಅರ್ಥ ಗೊತ್ತಿರುವುದಿಲ್ಲ. ಈಗ ಬವಮಾಲೆ ಅಂತ ಒಂದು ಪದ್ಧತಿ ತಿಳ್ಕೊರಿ. ಬವಮಾಲೆಗೊಳಗಾದೆ, ಅದನ್ನ ಬ ಅಂದ್ರೆ ಅದು ತಪ್ಪು. ಭವಮಾಲೆಗೊಳಗಾದೆನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡು ನೋಡೆಲೆ ಜೀವನೆ ನೋಡೆಲೋ ಜೀವನೆ. ಹಿಂಗ ಒಂದು ಸಾಲ ತಿಳ್ಕೊರಿ ನೀವು. ಅಲ್ಲ ಭವ ಭವ ಹಿಂಗ ಆಮೇಲೆ ತಪ್ಪು ಇರೋದನ್ನ ಅವ್ರು ಹಾಡಿ ಸ್ಟೇಜಿಂದ ಕೆಳಗೆ ಇಳಿಬೇಕಾದ್ರೆ ಅವ್ರ ತಪ್ಪನ್ನ ಹೇಳಿ ಕಳಿಸೋದು ನೀವು ಒಪ್ಕೋತಿರೋ ಒಪ್ಕೊಳ್ಳಲ್ಲ. ಹೆಂಗ್ರಿ? ಈಗ ಅಲ್ಲಿ ತಪ್ಪು ಹಾಡಿನೋ ಸರಿ ಹಾಡಿದ ಅವ್ರು ಸರಿ ಹಾಡಿದಾರನ್ನ ಬಿಟ್ಬಿಡ್ರಿ ಹೋಲಿ. ಅವರು ಯಾರ್ಯಾರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅನ್ನೋದನ್ನ ವೇದಿಕೆ ಮೇಲೆ ಹೇಳಿ ಬಿಡ್ರಿ ಅಂತ. ಅಲ್ಲ ಆಗ ಅಲ್ಲಿ ಸಮಯನೇ ಇರುದಿಲ್ರಿ. ಅಲ್ಲ ಸರ್, ಬೆಳಗಿನವರೆಗೂ ಇರ್ತೀವಲ್ಲ. ಬೆಳಗಿನವರೆಗೆ ಅಲ್ರಿ, ಮರುದಿನ ಸಾಯಂಕಾಲವರೆಗೆ ಇಡೀ ಅಷ್ಟು ತಪ್ಪುಗಳನ್ನ ತಾಳದ ತಪ್ಪು ಹೇಳ್ಬೇಕು, ಹಾರ್ಮೋನಿಯಂ ತಪ್ಪು ಹೇಳ್ಬೇಕು, ಆಮೇಲೆ ತಬಲಾವಾದನ ಅವ್ರಿಗೆ ತಪ್ಪು ಹೇಳ್ಬೇಕು. ಹಿಂಗ ಯಾಕಂದ್ರೆ ಈ ಸಾಹಿತ್ಯ ನೋಡೋವಾಗ ತಬಲಾವಾದನದಾಗ ಗೊತ್ತಿರುದಿಲ್ಲ, ಅಥವಾ ತಬಲಾ ಬಾರಿಸೋರಿಗೆ ಸಂಗೀತ ಇದು ಸಾಹಿತ್ಯ ಗೊತ್ತಿರುದಿಲ್ಲ. ಹಿಂಗ ಸಾಹಿತ್ಯ ನೋಡೋರು ಬೇರೆ ಅದಾರ, ಸಂಗೀತ ನೋಡೋರು ಬೇರೆ. ಅವ್ರವ್ರದ್ದು ಅವ್ರು ಹೇಳ್ಬೋದಲ್ಲ. ಯಾಕಂದ್ರೆ ಬಹಳ ಇರಂಗಿಲ್ಲ, ಟೈಮ್ ಇಲ್ಲ ಅಂತಂದ್ರೆ ಸರಿ. ಅಷ್ಟು ಟೈಮ್ ಇಲ್ದವ್ರು ಒದರ್ಕೊಂತ ಕುಂದಿರ್ತಾರ, ಬರ್ರಿ 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 ಅಂತ 15 ನಿಮಿಷ 20 ನಿಮಿಷ ಮಾಡ್ತಾರ. ಸರಿ ರೀ, ವೇದಿಕೆ ಬಿಟ್ಟು ಇಳಿಗೊಡುದನ್ನ ಹೇಳ್ಬೋದು. ಅವ್ರವ್ರದನ್ನ ಅವ್ರು ಹೇಳ್ಬೋದು. ನಮ್ಮ ಇರುದೇನು ಅವ್ರ, ಯಾಕಂದ್ರೆ ಕಲಾವಿದರು ಕೆಳಗೆ ಬಂದ ತಕ್ಷಣ ನೀ ಸರಿ ಇಲ್ಲ ನಾ ಸರಿ. ಆಮೇಲೆ ಇನ್ನೊಂದು ಏನಾಗತ್ತಾರ, ಹಂಗ ಮಾಡದೆ ಇರುವುದ್ರಿಂದ ಒಪ್ಪಂದ ಮಾಡ್ಕೊಂಡಾರ ನಿರ್ಣಾಯಕರು. ಇಲ್ಲಿ ಅದು ಅಲ್ಲ, ಆ ನಿರ್ಣಾಯಕರಿಗೆ ಗೊತ್ತು, ಆ ಹೇಳಿದವ್ರಿಗೆ ಗೊತ್ತು. ನಾವು ಅದನ್ನ ಹೇಳಕ್ ಬರ್ತದೆ. ಈಗ ನೋಡ್ರಿ, ಯಾವುದೋ ಒಂದು ಮನುಷ್ಯ ಏನೋ ಮಾಡ್ತಾನಂತಂದ್ರೆ ಅವ್ನು ಇಂಥ ಅಪರಾಧ ಮಾಡ್ಯಾನು ಅಂತ ನನಗೆ ಅನಿಸೈತಂದ್ರೂ ಕೂಡ ಅದು ಅಲ್ಲಿಗೆ ಅದು ಗೊತ್ತಾಗಬೇಕಲ್ಲ, ಅದನ್ನ ಸಾಬೀತುಪಡಿಸ್ಬೇಕಲ್ಲ. ಹೌದು, ಯಾರು ಹೇಳ್ತಾರು? ಹೌದಲ್ಲ. ಈಗ 10,000 ರೂಪಾಯಿ ಬಹುಮಾನ ತಗೊಂಡಾನು, ಅದ್ರಾಗ 5,000 ರೂಪಾಯಿ ಅವ್ರಿಗೆ ಕೊಟ್ಟಾನ. ಒಂದು ಅರ್ಥ ಹೇಳಾಗ್ತೇನೆ, ಅದು ನಮಗ್ ಗೊತ್ತಿಲ್ಲಲ್ಲ. ಗೊತ್ತಿಲ್ಲ, ಅದನ್ನ ಕೊಟ್ಟಂಗೆ ಗೊತ್ತಾ, ಕೊಟ್ಟವ್ರಿಗೆ ಹಂಗೇನು ವಿಶೇಷ ಯಾರು ಮತ್ತೊಬ್ರು ನಮ್ಮಂತ ಜನ ಏನ್ ಮಾತಾಡ್ತಾರಷ್ಟ. ಇಲ್ಲ ಅವ್ರೇನೋ ಮಾಡ್ಯಾರು, ಅಲ್ಲೆಲ್ಲೋ ವಸೀಲಿ ಹೆಚ್ಚಾರು ಮಾಡ್ಯಾರು, ಅದು ಅವ್ರಿಗೆ ಹೋಗತ್ತ. ನಾನು ಶಬ್ದ ಅಂತೂ ಐತಲ್ಲ, ಐತೆ ಆರೋಪ ಐತಲ್ಲ, ಕೆಲವೊಂದ್ ಕಡೆ ಐತಿ. ಎಲ್ಲ ಕಡೆ ಬೇಡ, ಒಂದ್ ಕಡೆ ಐತೆ ಅಂದ್ರೂ ಐತಲ್ಲ. ನೋಡಿ, ನಾನು ಹೇಳ್ತೀನಿ ಕೇಳ್ರಿ ಸರ, ಎಲ್ಲರೂ ಹಂಗೆ ಮಾಡ್ಲಿಕ್ಕಿನೂ ಸಾಧ್ಯ ಇಲ್ಲ, ಮತ್ತು ಯಾರೋ ಮಾಡದೇ ಇಲ್ಲನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೆ ಬಿಟ್ಟು ಕೊಟ್ಟದಂತ ನಾವು ಒಂದೇ ಮಾತನಾಗ ಹೇಳಿ, ನಾವು ಯಾರ ಬಗ್ಗೆಯೂ ಏನೂ ಅನ್ನಲ್ಲ. ಆದರೆ ಒಂದಿಷ್ಟು ಏನಪ್ಪ ಅಂತಂದ್ರೆ, ನಾವು ಬರೀ ಹೇಳುದೇನ ಊಹಾಪೋ ಸುದ್ದಿ ಮೇಲೆ ಅನ್ನೋದ, ಅದು ಎಷ್ಟರ ಮಟ್ಟಿಗೆ ಸತ್ಯ ಐತೆ ಯಾರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತ. ಅಡ್ಡಗೋಡೆ ಮೇಲೆ ದೀಪ ಇಟ್ರಿ ಅಂತ ಅನ್ಸುತ್ತಾ? ಇಲ್ಲ, ಅದು ಹೌದಲ್ಲ, ನೋಡ್ರಲ್ಲ, ಸತ್ಯ ಅನ್ಸುತ್ತೆ. ಅಡ್ಡಗೋಡೆ ಮೇಲೆ ದೀಪ ಇಟ್ರಿ ಅಂತ ಅನ್ಸುತ್ತೆ. ನೋಡ್ರಿ,
ಇಷ್ಟ ಇದನ್ನು ನಾವೆಲ್ಲ ಅದನ್ನೆಲ್ಲ ಬಹಳಷ್ಟು ಹಾಡ್ಕೋತ ಕುಂಡ್ರುಟ್ಟಿತ್ತ ಹಾಂ ಏನೋ ಇರಲಿ ಹಾಂ ಬಿಟ್ಟಿದ್ದ ನಮ್ಮನ್ನ ಒಂದು ಸ್ವಲ್ಪ ನಮ್ಮ ಕಲಾವಿದರು ಹಾಂ ತಮ್ಮ ಒಂದು ವಿವೇಕ ಇದರಿಂದ ಹಾಂ ಏನೋ ಬಲ್ಲವರಿಂದ ಹೇಳಿಸಿಕೊಂಡು ಒಳ್ಳೆಯ ಭಕ್ತಿ ಸೇವೆಯನ್ನು ಮಾಡಿದ್ರೆ ಹಾಂ ಸದ್ಗುರುನಾಥ ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ತಾನು ಮತ್ತು ನಮ್ಮ ನಿಜ ಜೀವನದೊಳಗೂ ಕೂಡ ಒಂದಷ್ಟು ವ್ಯಾವಹಾರಿಕವಾಗಿಯೂ ಕೂಡ ಭಾಳ ಒಳ್ಳೆಯದಾಕೈತಿ ಇದ್ರಾಗ ಎರಡು ಮಾತಿಲ್ಲ ಇದನ್ನು ಓಕೆ ನಮಸ್ಕಾರ. ನಮ್ಮ ಶೆಟ್ರು ಅಂದರು ಭಜನೆ ಅನ್ನೋದು ಅಂತಂದ್ರೆ ಅದು ಸ್ಪರ್ಧೆಗೆ ಮೀಸಲಲ್ಲ, ಬಹುಮಾನ ತಂದ್ರೆ ಭಜನಾ ಸ್ಪರ್ಧೆ ಅಂತಲ್ಲ. ನಾವು ಭಜನೆ ಮಾಡ್ತಾ ಇರೋದೇ ಶಿವನ ನಾಮಸ್ಮರಣೆ. ಮೊಟ್ಟ ಮೊದಲನೇದಾಗಿ ಕಲಾವಿದರಲ್ಲಿ ಇರಬೇಕಾಗಿದ್ದು ನಾವು ಮಾಡ್ತಾ ಇರೋದು ಶಿವನ ನಾಮಸ್ಮರಣೆ ಅಂತಕ್ಕಂಥದ್ದು ಪರಿಜ್ಞಾನಕ್ಕೆ ಬರಲಿ. ಅಕ್ಷರಗಳಲ್ಲಿ ದೋಷ ಆಗತಕ್ಕಂಥದ್ರ ಬಗ್ಗೆ ಏನಾದರೂ ಬೇಕಾದ್ರೆ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಾಹಿತ್ಯ ಬಲ್ಲವರಿಂದ ಸಾಹಿತಿಗಳಿಂದ ಅದರ ದೋಷಗಳನ್ನು ತಿದ್ದುಪಡಿ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರನೂ ಹೇಳಿದರು. ಹಾಗೆ ಕಲಾವಿದರು ತರ್ತಕ್ಕಂಥ ಜೆರಾಕ್ಸ್ ಪ್ರತಿಗಳನ್ನು ಪರಿಗಣನೆ ಮಾಡಬೇಕು ಅಂತ ಹೇಳಿದರು. ತಪ್ಪು ಇರ್ತಕ್ಕಂಥದ್ದನ್ನು ಅಲ್ಲೇ ಜಗದ ಮೇಲಿನ ತಿದ್ದಿ ಹೇಳೋದಕ್ಕೆ ಸಮಯ ಅಭಾವ ಇದ್ದರೂ ಕೂಡ ತಿದ್ದುಪಡಿ ಮಾಡಿ ಹೇಳಿ ಕಳಿಸೋದ್ರಿಂದ ಬೇರೆ ವೇದಿಕೆಗಳಲ್ಲಿ ಬೇರೆ ತಪ್ಪಾಗ್ಬೋದು, ಅದೇ ತಪ್ಪ ಮತ್ತೆ ಪುನರಾವರ್ತನೆ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿದರು. ಜೊತೆಗೆ ನಿರ್ಣಾಯಕರು ಮತ್ತು ಕಲಾವಿದರು ಒಪ್ಪಂದಗಳು ಆಗಿರ್ತಾವು ಅನ್ನೋದ್ರ ಬಗ್ಗೆ ಒಂದು ಮಾತು ಏನಂದ್ರೆ ಆಗಿರ್ಬೋದು ಬಿಟ್ಟಿರ್ಬೋದು, ಅದು ನಮ್ಮ ಕಣ್ಣಿಗೆ ಗೊತ್ತಿಲ್ಲ, ಕೊಟ್ಟವ್ರಿಗೂ ತೊಗೊಂಡವ್ರಿಗೆ ಗೊತ್ತು, ಅದನ್ನು ನಾವು ಬಲ್ಲವರು ಅಲ್ಲ ಕೇಳಿದವರು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಭಜನೆ ಅನ್ನೋದು ಕೇವಲ ಸ್ಪರ್ಧೆ ಅಲ್ಲ, ನಮ್ಮನ್ನು ನಾವು ರೂಢಿಸ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ತಿದ್ದುಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ನಾವು ಸಚ್ಚಾರಿತ್ರವಂತರಾಗಿ ಬದುಕ್ತಕ್ಕಂಥದ್ದು. ನಾವು ಅದನ್ನು ಮಾಡ್ತಾ ಇರೋದ್ರಿಂದ ಭಗವಂತ ನಮಗೊಂದು ಒಳ್ಳೆಯ ದಾರಿ ತೋರಿಸ್ತಾನೆ, ಮುಕ್ತಿ ದಾರಿ ತೋರಿಸ್ತಾನೆ, ಮೋಕ್ಷ ಮಾರ್ಗದ ದಾರಿ ತೋರಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದವರು ನಮ್ಮ ಶೆಟ್ರು. ನಮಸ್ಕಾರ ಸರ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಿತು. ಮತ್ತೆ ಮುಂದೊಂದು ಸಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ಬರ್ತೀನಿ. ನಮಸ್ಕಾರ.